ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ ಅಂದರೆ ಕಿಚ್ಚನ ಪಂಚಾಯತ್ಗೆ ಸಂಬಂಧಪಟ್ಟಂತಹ 4ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ಗಿಲ್ಲಿಗೆ ಕಿಚ್ಚ ಫುಲ್ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಕ್ಯಾಪ್ಟನ್ ರೂಮಲ್ಲಿ ಮಾಡಿರುವಂಥ ವಿಚಾರದಲ್ಲಿ ಗಿಲ್ಲಿಯವರು ಎಡವಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಕ್ಯಾಪ್ಟನ್ ರೂಮಲ್ಲಿ ಮಾಡಿರುವಂಥ ಈ ಒಂದು ಸಮಸ್ಯೆಗೆ ಕ್ಯಾಪ್ಟನ್ ರೂಮು ಕೂಡ ಬೀಗ ಬಿದ್ದಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಗಿಲ್ಲಿಗೆ ಖಡಕ್ ಕ್ಲಾಸ್ ಕೂಡ ತೊಗೊಂಡಿದ್ದಾರೆ. ಬನ್ನಿ ಇಲ್ಲಿ ಏನೆಲ್ಲ ತಪ್ಪು ಮಾಡಿದ್ರು ನಮ್ಮ ಗಿಲ್ಲಿಯವರು, ಯಾಕೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ನ ತೊಗೊಂಡಿದ್ದಾರೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಜೋಡಿ ಕ್ಯಾಪ್ಟನ್ಸ್ಗಳಾಗ್ತಾರೆ ಯಾರ್ಯಾರು. ಅಭಿಷೇಕ್ ಮತ್ತು ಸ್ಪಂದನ ಅವರು. ಇದರ ಮಧ್ಯೆ ವೈಸ್ ಕ್ಯಾಪ್ಟನ್ ಅಂತ ಹೇಳಿ ನಮ್ಮ ಗಿಲ್ಲಿಯವರು ಎಂಟ್ರಿ ಕೊಡ್ತಾರೆ. ಆ ಒಂದು ರೂಮ್ಗೆ ಹೋಗಿ ಕೂತ್ಕೊಳ್ಳೋದಾಗಲಿ, ಬೆಡ್ ಮೇಲೆ ಮಲಗೋದಾಗಲಿ, ಒಂಥರ ಅಸಭ್ಯ ವರ್ತನೆ ಕೂಡ ಮಾಡ್ತಾರೆ. ಇಲ್ಲಿ ಕಿಚ್ಚ ಸುದೀಪ್ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಗಿಲ್ಲಿಗೆ, ಕ್ಯಾಪ್ಟನಿಗಂತೂ ಮರ್ಯಾದೆ ಇಲ್ಲ, ಕ್ಯಾಪ್ಟನ್ ರೂಮ್ಗಂತೂ ಮರ್ಯಾದೆ ಇಲ್ಲ, ಫಸ್ಟ್ ಆಫ್ ಆಲ್ ಯಾರಿಗೂ ಕೂಡ ಮರ್ಯಾದೆ ಕೊಡಲ್ಲ ಅನ್ನೋ ರೀತಿಯಲ್ಲಿ ಹೇಳಿ ಗಿಲ್ಲಿ ಹೆಸರನ್ನ ಯೂಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೌದು, ಕ್ಯಾಪ್ಟನ್ ಅಂದಮೇಲೆ ಅದಕ್ಕೆ ಆದಂಥ ಒಂದು ಅಧಿಕಾರ ಅಂತ ಇರುತ್ತೆ. ಅದಕ್ಕೆ ಆದಂಥ ಒಂದು ನಡವಳಿಕೆ ಅಂತ ಇರುತ್ತೆ. ಮನೆ ಕ್ಯಾಪ್ಟನ್ ಅಂದರೆ ಬೇಕಾಬಿಟ್ಟು ಒಂದು ರೀತಿಯಲ್ಲಿ ಕ್ಯಾಪ್ಟನ್ ಅಂತ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಮನೆ ಕ್ಯಾಪ್ಟನ್ ಅಂದರೆ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳ ನಿರ್ಧಾರವನ್ನು ಮನೆ ಕ್ಯಾಪ್ಟನ್ನೇ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಅಲ್ಲಿರುವಂಥ ಒಬ್ಬನಿಗೆ ಒಬ್ಬ ನಾಯಕ ಅಂತಲೂ ಆಯ್ಕೆ ಮಾಡಿರ್ತಾರೆ. ಈಗ ಆ ನಾಯಕನ ರೂಮಿಗೆ ನಾವೆಲ್ಲ ಎಂಟ್ರಿ ಕೊಡೋಕ್ಕೂ ಆಗಲ್ಲ. ಈಗ ರಾಜ ಅಂದಮೇಲೆ ರಾಜನ ಬೆಡ್ ಮೇಲೆ ನಾವು ಹೋಗಿ ಮಲಗೋಕ್ಕಾಗಲ್ಲ. ಬಟ್ ಆದರೆ ಇಲ್ಲಿ ಕ್ಯಾಪ್ಟನ್ ಅಂದಮೇಲೆ ಅದೇ ರೀತಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೌದು, ಈ ವಾರ ಜೋಡಿ ಕ್ಯಾಪ್ಟನ್ಗಳು ಸೆಲೆಕ್ಟ್ ಆದರು. ಯಾರು? ಅಭಿಷೇಕ್ ಮತ್ತು ಸ್ಪಂದನ. ಅವರ ಜೊತೆ ಹೋಗಿ ನಮ್ಮ ಗಿಲ್ಲಿ ನಟ ಅವರು ಬೆಡ್ ಮೇಲೆ ಮಲಗೋದಾಗಲಿ, ಕೂತ್ಕೊಳ್ಳೋದಾಗಲಿ, ಅವರ ರೂಲ್ಸ್, ಅವರು ಎದುರುಗಡೆನೆ ಕಾಲ ಮೇಲೆ ಕಾಲು ಹಾಕೋ ಕೂತ್ಕೊಳ್ಳೋದಾಗಲಿ, ಆ ರೀತಿಯ ಒಂದು ವರ್ತನೆ ಕೂಡ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಮತ್ತು ಮನೆ ಕ್ಯಾಪ್ಟನ್ಗಳಿಗೆ ಖಡಕ್ ಒಂದು ಕ್ಲಾಸ್ ಕೂಡ ತಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ನಮ್ಮ ಗಿಲ್ಲಿಯವರು ತಲೆ ಬಾಗಿದ್ದಾರೆ, ಫುಲ್ ಸೈಲೆಂಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈ ಒಂದು ವಿಚಾರದಲ್ಲಿ ಗಿಲ್ಲಿಯವರು ಖಡಕ್ಕಾಗಿ ತಪ್ಪು ಮಾಡಿದ್ದಾರೆ. ಯಾಕಪ್ಪ ಅಂದರೆ ಈಗ ಒಂದು ಕ್ಯಾಪ್ಟನ್ ಅಂದಮೇಲೆ ಅದಕ್ಕೆ ಆದಂಥ ರೂಲ್ಸ್ಗಳು ಇರುತ್ತೆ. ಅದೊಂದೇ ನಡವಳಿಕೆ ಅಂತಲೂ ಕೂಡ ಇರುತ್ತೆ. ಯಾರು ಕೂಡ ಆ ಒಂದು ರೂಮ್ಗೆ ಹೋಗೋ ಹಾಗಿಲ್ಲ. ಕ್ಯಾಪ್ಟನ್ ಪರ್ಮಿಷನ್ ಇಲ್ಲದೆ ಆ ರೂಮ್ಗೆ ಹೋಗೋ ಹಾಗಿಲ್ಲ, ಅವರ ಬೆಡ್ಗಳನ್ನ ಮುಟ್ಟೋ ಹಾಗಿಲ್ಲ. ಬಟ್ ಆದರೆ ಇಲ್ಲಿ ಗಿಲ್ಲಿ ಎಲ್ಲ ರೀತಿಯೂ ಯೂಸ್ ಮಾಡ್ಕೊಬಿಟ್ರು ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರಕ್ಕೆ ಕಿಚ್ಚ ಸುದೀಪ್ ಅವರು ಒಂದು ಮಾತು ಕೂಡ ಆಡಿದ್ದಾರೆ. ಇಷ್ಟು ಸೀಸನ್ಗಳಲ್ಲಿ ಕಳೆದ ಒಂದು ಸಾರಿ ಮಾತ್ರ ಆ ರೂಮ್ಗೆ ಲಾಕ್ ಹಾಕಲಾಗಿತ್ತು, ಅಂದರೆ ಬೀಗ ಹಾಕಲಾಗಿತ್ತು. ಇನ್ನು ಮುಂದೆ ಕ್ಯಾಪ್ಟನ್ ರೂಮ್ ಕೂಡ ಬೀಗ ಹಾಕಲಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ. ಈಗ ಜೋಡಿ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆದಂಥ ಇಬ್ಬರಿಗೂ ಕೂಡ ತುಂಬ ಬೇಜಾರಾಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಸ್ಪಂದನ ಅವರು ಮೊದಲ ಬಾರಿ ಕ್ಯಾಪ್ಟನ್ ಆಗಿದ್ದರು, ಅವರಿಗೆ ಯಾವುದೇ ಥರದ ಕ್ಯಾಪ್ಟನ್ ರೂಮ್ನ ಯೂಸ್ ಮಾಡೋಕ್ಕೆ ಆಗಿಲ್ಲ. ನೋಡಬೇಕು ಈ ಸಾರಿ, ಅಂದರೆ ಈ ಸೀಸನ್ ಎಂಡ್ವರೆಗೂ ಏನಾದರೂ ಕ್ಯಾಪ್ಟನ್ ರೂಮ್ ಲಾಕಲ್ಲೇ ಇರುತ್ತಾ ಅಥವಾ ಓಪನ್ ಆಗಿರುತ್ತಾ ಅನ್ನೋದು ತುಂಬ ಜನಕ್ಕೆ ಡೌಟ್ ಕೂಡ ಇದೆ. ನನಗೂ ಕೂಡ ಡೌಟ್ ಇದೆ, ಹೇಳೋಕ್ಕಾಗಲ್ಲ. ಯಾವ ಟೈಮಲ್ಲಿ ಕೂಡ ಓಪನ್ ಆಗ್ಬೋದು, ಓಪನ್ ಆಗದೆ ಫುಲ್ ಲಾಕ್ ಕೂಡ ಆಗ್ಬೋದು. ಬಟ್ ಇವತ್ತಿನಿಂದ ಅಂದರೆ ಇನ್ನು ಸೋಮವಾರದಿಂದ ಎಪಿಸೋಡ್ನಲ್ಲಿ ಕ್ಯಾಪ್ಟನ್ ರೂಮ್ಗೆ ಬೀಗ ಹಾಕಲಾಗಿದೆ. ಕಿಚ್ಚ ಸುದೀಪ್ ಅವರೇ ಖಡಕ್ಕಾಗಿ ಹೇಳಿದ್ದಾರೆ. ಇನ್ನು ಮುಂದೆ ಕ್ಯಾಪ್ಟನ್ ರೂಮ್ಗೆ ಬೀಗ ಹಾಕಲಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಹೇಳ್ತಾ ಇದ್ದಾರೆ, ಕ್ಯಾಪ್ಟನ್ಗಂತೂ ಮರ್ಯಾದೆ ಇಲ್ಲ, ಕ್ಯಾಪ್ಟನ್ ರೂಮ್ಗಂತೂ ಮರ್ಯಾದೆನ ಅಲ್ಲ ಗಿಲ್ಲಿ. ಈ ಸಾರಿ ಮಾತ್ರ ಅದಕ್ಕೂ ಒಂದು ಮೇಲ್ಮಟ್ಟಕ್ಕೆ ಹೋಗಿ ಕ್ಯಾಪ್ಟನ್ ರೂಮ್ಗೆ ಮಲ್ಗೇ ಬಿಡ್ರಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಮನೆ ಕ್ಯಾಪ್ಟನ್ ಅಂದರೆ ಅಲ್ಲಿರುವಂಥ ಬೆಡ್ಗಾಗಲಿ, ಅಲ್ಲಿರುವಂಥ ವಸ್ತುಗಳಿಗೆ ಅದಕ್ಕೆ ಆದಂಥ ಒಂದು ಬೆಲೆ ಅಂತ ಇರುತ್ತೆ. ಆ ಒಂದು ರೂಲ್ಸ್ನ ಬ್ರೇಕ್ ಮಾಡಿ ನೀವು ಅದ್ರ ಮೇಲೆ ಹೋಗಿ ಮಲಗಿದ್ದೀರಾ ಅಂದರೆ ಇದೊಂದು ದೊಡ್ಡ ರೂಲ್ಸ್ನೇ ಬ್ರೇಕ್ ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿಗೆ ಒಬ್ಬನಿಗೆ ಕ್ಲಾಸ್ ತೊಗೊಂಡಿಲ್ಲ. ಈ ಸಾರಿ ಜೋಡಿ ಕ್ಯಾಪ್ಟನ್ ಆಗಿರುವಂಥ ಅಭಿಷೇಕ್ ಮತ್ತು ಸ್ಪಂದನ ಅವ್ರಿಗೂ ಸೇರಿ ಕ್ಲಾಸ್ ನಡೀತಾ ಇದೆ. ಯಾಕಪ್ಪ ಅಂದರೆ ಕಿಚ್ಚ ಸುದೀಪ್ ಅವರು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಏನಪ್ಪ ಅಂದರೆ ಕ್ಯಾಪ್ಟನ್ ರೂಮ್ಗೆ ಹೋಗಿ ಮಲಗ್ತಾರೆ ಅಂದರೆ ನಿಮಗೆ ತಡೆಯೋ ಅಂಥ ಹಕ್ಕಿಲ್ಲ. ನಿಮ್ಮದೇ ಒಂದು ಕೇರ್ಲೆಸ್ಸಲ್ಲಿ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದೀರಾ ಅಂದಮೇಲೆ ನೀವು ಯಾವ ರೀತಿಯ ರೂಲ್ಸ್ಗಳನ್ನ ಫಾಲೋ ಮಾಡಿಸ್ತೀರಾ ಎಲ್ಲರ ಕೈಯಲ್ಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಈಗ ಜೋಡಿ ಕ್ಯಾಪ್ಟನ್ ಆಗಿರುವಂಥ ಅಭಿಷೇಕ್ ಮತ್ತು ಸ್ಪಂದನ ಅವರು ದಿಢೀರ್ನ ಚೆಂಡನ್ನು ತೆಳಗಡೆ ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಶಾಕ್ ಆಗಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ಕ್ಯಾಪ್ಟನ್ ರೂಮ್ಸ್ ಇನ್ಮೇಲೆ ಫುಲ್ ಕಂಪ್ಲೀಟಾಗಿ ಲಾಕಲ್ಲೇ ಇರುತ್ತಾ. ಇನ್ನು ಯಾವ ವಾರಲ್ಲಿ ಓಪನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಒಂದು ಕ್ಯಾಪ್ಟನ್ ರೂಮ್ ಓಪನ್ ಆಗೋವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಕ್ಯಾಪ್ಟನ್ ಇರಲ್ಲ ಅಂತಲೂ ಕೂಡ ಹೇಳ್ಬೋದು. ನಾವು ನೋಡಿದ್ವಿ ಕಳೆದ ಸೀಸನಲ್ಲಿ ಒಂದು ಬಾರಿ ಏನೋ ಕ್ಯಾಪ್ಟನ್ ರೂಮ್ನ ಲಾಕ್ ಮಾಡಿದ್ರು, ಬಟ್ ಅದನ್ನ ಓಪನ್ ಮಾಡಿದ್ರಿಲ್ಲ ಅಂತ ನನಗಂತೂ ನೋಡಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಹೇಳ್ತಾರೆ ಕಿಚ್ಚ ಸುದೀಪ್ ಅವರು, ಇನ್ಮೇಲೆ ಕ್ಯಾಪ್ಟನ್ ರೂಮ್ನ ಲಾಕ್ ಮಾಡಲಾಗಿದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಗಿಲ್ಲಿ ಒಂದು ಫಸ್ಟ್ ಆಫ್ ಆಲ್ ತಪ್ಪು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಇಲ್ಲಿ ಮನೆ ಕ್ಯಾಪ್ಟನ್ಗಳಿಗೆ ಅದೊಂದು ಅಂದರೆ ಅದೊಂದು ಸ್ವಲ್ಪ ತಲೆಯಲ್ಲಿ ಇರಬೇಕಾಗಿತ್ತು. ಆ ರೀತಿ ಯಾರು ಕೂಡ ಹೋಗೋಂಗಿಲ್ಲ, ಯೂಸ್ ಮಾಡೋ ಹಾಗಿಲ್ಲ. ನಮ್ಮ ಪರ್ಮಿಷನ್ ಇಲ್ಲದೆ ಯಾರು ಕೂಡ ಎಂಟ್ರ್ ಆಗಂಗಿಲ್ಲ ಅಂತ. ಬಟ್ ಈ ಸಾರಿ ಗಿಲ್ಲಿಯವರು ಅದಕ್ಕೂ ಒಂದು ಮಟ್ಟಕ್ಕೆ ಮೀರಿ ಹೋಗಿ ಮಲಗಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು
ಹೇಳ್ಬೋದು. ಸೊ ಆ ರೀತಿಯ ಒಂದು ವರ್ತನೆ ಮಾಡಿದ್ರು. ಈ ಒಂದು ವಿಚಾರದಲ್ಲಿ ಈಗ ಮನೆ ಕ್ಯಾಪ್ಟನ್ ರೂಮ್ಗೂ ಕೂಡ ಬೀಗ ಹಾಕಲಾಗಿದೆ. ಸೊ ಗಿಲ್ಲಿ ಮಾಡಿದ ಎಡವಟ್ಟಿನಿಂದ, ಸೊ ಗಿಲ್ಲಿ ಒಬ್ಬನೇ ಅಂತ ಹೇಳ್ತಾ ಇಲ್ಲ, ಸೊ ಅಭಿಷೇಕ್ ಮತ್ತು ಸ್ಪಂದನ ಈ ಸಾರಿ ಅವರು ಕ್ಯಾಪ್ಟನ್ಸ್ ಮಾಡಿರುವಂತಹ ಎಷ್ಟು ಜನ ತಪ್ಪು ಮಾಡಿದಾರೋ ಸೊ ಅವರಿಂದ ಎಲ್ಲ ಕೂಡ ಈಗ ಕ್ಯಾಪ್ಟನ್ ರೂಮ್ಗೆ ಬೀಗ ಬೀಳಲಾಗಿದೆ ಅಂತಲೂ ಕೂಡ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಈ ಒಂದು ಜೋಡಿ ಕ್ಯಾಪ್ಟನ್ಸಲ್ಲಿ ಗಿಲ್ಲಿ ನಟ್ ಅವರು ಜಾಸ್ತಿ ಕ್ಯಾಪ್ಟನ್ ರೂಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಕಳೆದ ಬಾರಿ ಧನುಷ್ ಮತ್ತು ರಘು ಇವರೆಲ್ಲ ಕ್ಯಾಪ್ಟನ್ ಆದಾಗ ಕೂಡ ಸ್ವಲ್ಪ ಎಂಟ್ರಿ ಆಗಿದ್ರು, ಬಟ್ ಈ ಮಟ್ಟಕ್ಕೆಲ್ಲ ಇಳಿದಿಲಾಗಿತ್ತು. ಬಟ್ ಈ ವಾರ ಜೋಡಿ ಕ್ಯಾಪ್ಟನ್ಸಿ ಆದಾಗ ಸೊ ಈ ರೇಂಜ್ಗೆ ಒಂದು ಇಳಿದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿ ಮಾಡಿದ್ದು ತಪ್ಪಾ ಅಥವಾ ಮನೆ ಕ್ಯಾಪ್ಟನ್ ಜೋಡಿ ಕ್ಯಾಪ್ಟನ್ ಆಗಿರುವಂಥ ಅಭಿಷೇಕ್ ಮತ್ತು ಸ್ಪಂದನ್ ಅವರು ಮಾಡಿದ ತಪ್ಪಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಇವತ್ತಿನ ಎಪಿಸೋಡ್ನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಪ್ಪ ಅಂದರೆ ನಮಗೆ ಗೊತ್ತೇ ಇಲ್ಲದಿರುವಂಥ ವಿಷಯಗಳನ್ನ ಕಿಚ್ಚ ಸುದೀಪ್ ಅವರು ಕೆದರಿ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿದೆ. ಯಾಕಂದರೆ ಇವತ್ತು ಬಂದಿರುವಂಥ ಪ್ರೋಮೋಗಳು, ಸೊ 4 ಪ್ರೋಮೋಗಳು ಅಪ್ಡೇಟ್ ಆಗಿದ್ದಾವೆ. ಅದು ಕೂಡ ಕಿಚ್ಚನ ಪಂಚಾಯಿತಿಗೆ ಸಂಬಂಧಪಟ್ಟಂಥ 4 ಪ್ರೋಮೋಗಳು ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನಲ್ಲಿ ಫುಲ್ಲು ಕ್ಲಾಸ್ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಸೊ 9 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ, ಅಂದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋಕ್ಕೆ. ಸೊ ಇವತ್ತು ನಡೆಯುವಂತಹ ಕಿಚ್ಚನ ಪಂಚಾಯಿತಿಲಿ ಮೊದಲು ಸೇವ್ ಆಗುವಂಥ ಸ್ಪರ್ಧಿಗಳು ಯಾರಾಗಿರ್ಬೋದು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈ ವಾರ ನಿಮ್ಮ ಫೇವ್ರೇಟ್ ಯಾವ ಸ್ಪರ್ಧಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು, ಮತ್ತು ಕಿಚ್ಚ ಯಾರ ಮೇಲೆ ಇನ್ನೂ ಗರಂ ಆಗ್ತಾರೆ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.